ನಮಸ್ಕಾರ. ಹಳೆ ವಿಡಿಯೋಲಿ ಪ್ರತಿಯೊಬ್ಬರು ಕೇಳ್ತಾ ಇದ್ರಿ ನಿಮ್ಮ ಬಿರಿಯಾನಿ ಮಸಾಲ ಬಗ್ಗೆ ಹೇಳಿಲ್ಲ, ಏನು ಕ್ವಾಂಟಿಟಿ ಹಾಕ್ತಾ ಇದ್ದೀರಾ, ಏನೇನು ಮಸಾಲ ಪೌಡ್ರ್ ಮಸಾಲ ಏನೇನು ಹಾಕ್ತಾ ಇದ್ದೀರಾ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದ್ದೀರಿ. ಈ ವಿಡಿಯೋ ತಿಳಿಸ್ಕೊಡ್ತೀನಿ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅಂತ. ಸೊ ಚಕ್ಕೆ ಲವಂಗ ಎಲ್ಲ ಬಂದು ಎಣ್ಣೆ ಕಾದ್ಮೇಲೆ ಎಲ್ಲರೂ ಹಾಕ್ತಾರೆ, ಬಟ್ ನಾವು ಬಂದು ಅದನ್ನೆಲ್ಲ ರುಬ್ಬಿಟ್ಟು ಟೊಮೊಟೊ ಸೇರಿಸುವಾಗ ನಾವು ಅದನ್ನು ಸೇರಿಸ್ತೀವಿ. ಈಗ ತಿಳಿಸ್ಕೊಡ್ತೀನಿ ಏನೇನು ಹಾಕ್ತೀನಿ ಅಂತ. ಚಕ್ಕೆ, ಏಲಕ್ಕಿ, ಕಲ್ಲುವ್ವ, ಲವಂಗ, ಸ್ಟಾರ್ ಹೂವು ಅಂತಾರೆ, ಇಲ್ಲ ಅನಾನಸ್ ಹೂವು ಅಂತಾರೆ, ಪಲಾವ್ ಎಲೆ, ಅದು ಕಪ್ಪು ಏಲಕ್ಕಿ, ಅದು ಅಂಗಡಿಯಲ್ಲಿ ಸಿಗುತ್ತೆ ಕಪ್ಪು ಏಲಕ್ಕಿ ಅಂತ. ಇದನ್ನೆಲ್ಲ ಒಟ್ಟಾಗಿ ನಾವು 2 ಗ್ರಾಮ್ ತೊಗೊಳ್ತೀವಿ 1 kg ಬಿರಿಯಾನಿಗೆ. ಇದನ್ನೆಲ್ಲ ತೊಗೊಂಡು ರುಬ್ಬಿ ಈ ಥರ ಪೌಡ್ರ್ ಮಾಡ್ಕೊಳ್ತೀವಿ. ಈ ಪೌಡ್ರನ್ನ ನಾವು ಬಿರಿಯಾನಿಗೆ ಬಳಸ್ತೀವಿ. ಸೊ ಇದು ಏನಕ್ಕೆ ಹಿಂಗೆ ಮಾಡ್ತೀವಿ ಅಂದರೆ ಟೇಸ್ಟು, ಇದು ಒಂಚೂರು ಖಾರನೂ ಕೊಡುತ್ತೆ, ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಯಾಕಂದರೆ ಎಣ್ಣೆಗೆ ಡೈರೆಕ್ಟಾಗಿ ಈ ಚಕ್ಕೆ ಲವಂಗಗಳನ್ನ ಆ್ಯಡ್ ಮಾಡ್ಕೊಂಬಿಡ್ತಾರೆ. ನಾವು ಬಿರಿಯಾನಿ ತಿನ್ನುವಾಗ ಏನಾಗುತ್ತೆ ಅಂದರೆ ಈ ಫ್ಲೇವರ್ಸ್ ನಮ್ಗೆ ಇಷ್ಟ ಆಗಲ್ಲ. ಆಗ ನಾವು ಏನು ಮಾಡ್ತೀವಿ, ಎಲೆ ಚಕ್ಕೆ ಲವಂಗ ಎಲ್ಲ ಸೈಡ್ಗೆ ಎತ್ತಿಕ್ತೀವಿ. ಬಟ್ ಇದು ತುಂಬ ಒಳ್ಳೇದು ದೇಹಕ್ಕೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ನಮ್ಮ ಬಿರಿಯಾನಿಗೆ ಅಂದರೆ ಇದೆಲ್ಲ ತಗೊಂಡು ರುಬ್ಕೊಂಬಿಡ್ತೀವಿ, ಗ್ರೈಂಡ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಮುಂಚೆ ಹಾಕಲ್ಲ ನಾವು. ಎಣ್ಣೆ ಆದಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಮಾಡಿದ್ಮೇಲೆ ನಾವು ಸೇರಿಸ್ಕೊಳ್ತೀವಿ. ಯಾಕೆ ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಾಡೋದ್ರಿಂದ ಈ ಫ್ಲೇವರ್ಸು ಪ್ರತಿಯೊಂದು ಮಾಂಸಕ್ಕೂ ರೈಸಿಗೂ ಎಲ್ಲದಕ್ಕೂ ಈ ಫ್ಲೇವರ್ ಸಿಗುತ್ತೆ. ಆಗ ಒಂದೊಂದು ಬೈಟು ನಾವು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಈ ಮಸಾಲಾನ ನೀವು ಚಿಕನ್ ಬಿರಿಯಾನಿಗೆ ಹಾಕ್ಬೋದು, ವೆಜ್ ಬಿರಿಯಾನಿಗೆ ಹಾಕ್ಬೋದು, ಪಲಾವ್ಗೂ ಹಾಕ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು. ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಈ ಟೇಸ್ಟ್ ಗೊತ್ತಾಗುತ್ತೆ. ಇದು ಯೂಸಸ್ನ ನಾವು ಯೂಸ್ ಮಾಡ್ಕೋಬೇಕು. ಧನ್ಯವಾದ. ಸಾರಿ, ನಾನು ಹಳೆ ವಿಡಿಯೋದಲ್ಲಿ GST ರೈಸ್ ಬ್ರ್ಯಾಂಡ್ ಅಂತ ಹೇಳಿರ್ತೀನಿ, ಅದು ತಪ್ಪು. ನಮ್ಮ ಫಾಲೋವರ್ಸ್ ತುಂಬ ಜನ ಹೇಳ್ತಿದ್ರು GST ಅಲ್ಲ ಸರ್, GTS ಅಂದ್ಬಿಟ್ಟು. ಸಾರಿ, ನಾವು ಇದೇ ರೈಸ್ನ ಯೂಸ್ ಮಾಡೋದು ನಮ್ಮ ಬಿರಿಯಾನಿಗೆ, GTS ಒರಿಜಿನಲ್ ಬ್ರ್ಯಾಂಡ್ ಅಂದ್ಬಿಟ್ಟು ಈ ರೈಸ್ನ ನಾವು ಬಿರಿಯಾನಿಗೆ ಯೂಸ್ ಮಾಡ್ತಾಯಿದ್ವಿ. ನೀವು ಟ್ರೈ ಮಾಡಿ. ಧನ್ಯವಾದ.